ಶುಭ ಸಂಜೆಯ ಸೇರಿರ್ತಕ್ಕಂಥ ಎಲ್ಲ ಮಹಿಳೆಯರು, ವಿಶೇಷವಾಗಿ ರೆಸ್ಪೆಕ್ಟೆಡ್ ಅನಿಲ್ ಗುಪ್ತಾಜಿ and one more respected delegate Rajkumar ji and Prasanna Kumar ji and most important person Gadapal Nagar ji. We have the report of the Board and Ravinath and Rashun answer. ಹಾಗೂ ವೇದಿಕೆ ಮೇಲೆ ಆಸರಾಗಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಹಾಗೂ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ತಾಲೂಕಿನ ಅಧ್ಯಕ್ಷರಿಗೂ ಹೆಸರು ಮೊತ್ತದ ಬಯಕೆ ಹೋಗ್ಬಿಡಿ ನಾನು. ಸೊ ಆಕ್ಚುಲಿ ಈ ಕಾರ್ಯಕ್ರಮದ ಮೋಸ್ಟ್ ಕೇಂದ್ರದಿಂದಾಗಿರ್ತಕ್ಕಂಥ ನಮ್ಮ ನಮ್ಮೆಲ್ಲರ ಇವತ್ತು 24-25 ಸಾಲಿನ ಅಧ್ಯಕ್ಷರಾಗಿರ್ತಕ್ಕಂಥ ರೋಟರಿ ಕ್ಲಬ್ನ ಸತ್ಯನಾರಾಯಣ ಸರ್, ನಿಮಗೆ ಶಾಸಕರ ಕಡೆಯಿಂದ ಒಂದು ಉಪಯೋಗ ಕೊಡಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಸರ್, ಒಳ್ಳೇದಾಗಲಿ. ಹಾಗೆ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದಾಗ ಕಾರ್ಯಪಲ್ಲಿ ತೋಟಕ್ಕೆ ಅಂದ್ರೆ ನಂಗೆ ಒಂದೇ ಒಂದು ಪಾರ್ಟಿಗೆ ಹೋಗೋ ಅಭ್ಯಾಸ ಇತ್ತು. ಏನು ಇವತ್ತು ವಿಶೇಷವಾಗಿ ಲೈನ್ ಬೇರೆ ಕರೀತಾರಲ್ಲ, ಇದು ಹೆಂಗ್ ಬರೋದು ಅಂತ ನನಗೊಂದು ನಾಚಿಕೆ ಸ್ವಲ್ಪ. ಆಮೇಲೆ ಸತ್ಯನಾರಾಯಣ ಸರ್ ನೀನು ಅಧ್ಯಕ್ಷ ಆಗ್ತದೆ ಬನ್ನಿ ಸರ್ ಅಂತಂದ್ರೆ, ಸೊ ಹೋಗಿ ದೇವಮೂಲ್ ಆಗ್ತಿದ್ದಪ್ಪ ನಿಮ್ಗೆ ಒಳ್ಳೇದಾಗ್ಲಿ ಅಂತ ದೇವಮೂಲ್ ಹಾಕಿ ಒಳ್ಳೇದಾಗ್ಲಿ. ಸೊ ನಾನು ರಾಘಣ್ಣ ಸ್ಪೀಚ್ ಮಾಡಿದ್ಮೇಲೆ ಅನಿಸ್ತು ನಾನು ಕೂಡ ಮೆಂಬರ್ ಆಗ್ಬೇಕು ಅಂತ. ಮಾಡಿ ಸೊ ಇದಾದ್ಮೇಲೆ ನಾನು ಮೊನ್ನೆ ನಿಮ್ಮ ರೋಟರಿ ಕ್ಲಬ್ ನೋಡಕ್ ಹೋಗಿದ್ದೆ. ಆತರ ಇದ್ ಮಾಡಕ್ ಹೋದಾಗ ಅಲ್ಲೊಂದು ಕೊರತೆ ಇತ್ತು, ರೋಡ್ ಸಮಸ್ಯೆ ಇತ್ತು. ಸೊ ನೆನ್ನೆ ನಾನು ಮುನ್ಸಿಪಾಲಿಟಿ ಫೈನಾನ್ಸ್ ಅಮೌಂಟ್ ಬಂತು, 15 ಫೈನಾನ್ಸ್ ಅಮೌಂಟ್ ಬಂತಾನೆ 1,85,000 ಅಮೌಂಟ್, 1,85,00,000. ಆ ರೋಡ್ ಸೇರ್ಸ್ಬಿಟ್ಟು ಬಂದಿರುತ್ತೆ, ರೋಡ್ ಹಾಸ್ಕೊಡ್ತೀನಿ. ಏನಾದ್ರು ಬೇಕಲ್ವಾ ನಿಮ್ಗೆ ಹೇಳಕ್ಕೆ. ಸೊ ಅದರಿಂದ ನಾನು ಈ ಮಂತ್ ಅಲ್ಲಿ ಅಲಾಟ್ಮೆಂಟ್ ಆಗಿದ್ಮೇಲೆ ನಾನು ರೋಡ್ ಹಾಕ್ಸ್ಕೊಡ್ತೀನಿ ಬಿಲ್ಡಿಂಗ್ಗೆ. ನಾನು ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ, ನಂಗ್ಲಿ ದೇವಸ್ಥಾನಕ್ಕೆ ಹೋದಾಗ ನಾನು ಒಂದು ಸ್ಕೂಲ್ ನೋಡಿದೆ. ಒಂದು ಸ್ಕೂಲ್ ನೋಡಿದೆ, ಅದು 3 ಅಂತ ಸ್ಕೂಲ್ ನೋಡಿದೆ. ಇದು ಫಸ್ಟ್ ಟೈಮ್ ಇಂದ ಮುಳುಬಾಗಲು, ನಾನು ಫಸ್ಟ್ ಟೈಮ್ ಮುಳುಬಾಗಲಲ್ಲಿ ಆ ತರ ಗೌರ್ಮೆಂಟ್ ಸ್ಕೂಲ್ ನೋಡಿ. ನಾನು ಯಾರು ಪ್ರೈವೇಟ್ ಕಟ್ತಾರಲ್ಲಪ್ಪ ಅಂತ ನಾನು ಎಲ್ಲ ನನ್ನ ಟೀಚರ್ಸ್ ವೆಯ್ಟ್ ಮಾಡ್ತಾರೆ, ಹೂ ಕೊಟ್ಟು ಕರೆದು ಸರ್ ಒಳಗಡೆ ಬನ್ನಿ ಅಂತ ಕರೆದು ನೆಕ್ಸ್ಟ್ ಇನಾಗ್ರೇಷನ್ ಬರ್ಬೇಕಾಗುತ್ತೆ ಅಂತ. ಯಾವ್ದು ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಯಾರು ಪ್ರೈವೇಟ್ ಸ್ಕೂಲ್ ಅಂತ? ಇಲ್ಲ ಸರ್ ರೋಡ್ರಿಂದ ಆಗಿದ್ದು ಅಂತ. ನನಗೆ ಈ ರೋಡ್ರಿಂದ ಏನು ನನಗೆ ಆಸೆ ಇತ್ತು, ಅದು 100 ಪಟ್ಟು ಜಾಸ್ತಿ ಆಯ್ತು, ನನಗೆ ಪ್ರಾಮಿಸ್ ಜಾಸ್ತಿ ಆಯ್ತು. ಇಲ್ಲ ತುಂಬಾ ಚೆನ್ನಾಗಿದೆ ಇದು, ಇವ್ರಿಗೆಲ್ಲ ಸಪೋರ್ಟ್ ಮಾಡ್ಬೇಕು. ಇಂಥ ಸಂಘಗಳು 10-15 ಇದ್ದಾಗ MLA ಈಸಿ ಆಗುತ್ತೆ ಕೆಲಸ ಮಾಡಕ್ಕೆ. ಯಾಕಂದ್ರೆ ನಿಮ್ಮೊಂದು ದಾಖಲೆ ಕಡೆ ಕೆಲಸ ಆಗುತ್ತೆ. ತುಂಬಾ ಖುಷಿ ಆಯ್ತು ನನಗೆ, ತುಂಬಾ ಖುಷಿ ಆಯ್ತು ನನಗೆ. ಖಂಡಿತ ನನಗೆ ಇದನ್ನ ನೋಡಿ ತುಂಬಾ ನನಗೆ ಶಾಕ್ ಆಯ್ತು, ಪ್ಲಸ್ ಖುಷಿ ಆಯ್ತು. ಸೊ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ನಿಮ್ಮೆಲ್ಲ ಸಂಘಕ್ಕೂ. ಏನಂತಂದ್ರೆ ಈಗ ಏನಂತಂದ್ರೆ ಯಾವ್ದಾದ್ರು ಸಂಘದ ಅಧ್ಯಕ್ಷ ಅಂತಂದ್ರೆ ನನ್ನ ಏನ್ ಸಿಕ್ತು ಅಂತ ಕೇಳ್ತಾರೆ. ಆಲ್ಮೋಸ್ಟ್ ಅನ್ನೋದು ಇದ್ರಲ್ಲಿ ಏನ್ ಸಿಗುತ್ತೆ ಅಂತ ಕೇಳ್ತಾರೆ, ಆಯ್ತಲ್ಲ. ಒಳನಲ್ಲಿ ಒಂದೇ ಕ್ಲಬ್ ಅಲ್ಲಿ ಸರ್ವಿಸ್ ಮೋಟೋದಲ್ಲಿ ಬರ್ತಕ್ಕಂತ ಯಾವ್ದು ಕ್ಲಬ್ ಇದ್ರೆ ಅದು ರೋಟರಿ ಕ್ಲಬ್. ಏನಾದ್ರು ಮಾಡ್ಬೇಕನ್ನೋ ಉದ್ದೇಶ ಇದ್ರೆ ಅದು ರೋಟರಿ ಕ್ಲಬ್ ಅಲ್ಲಿ. ಖಂಡಿತ ನಾನು ನಿಮ್ ಜೊತೆ ಜಾಯ್ನ್ ಆಗ್ತೇನೆ, ಮೆಂಬರ್ ಆಗಿ ಜಾಯ್ನ್ ಆಗ್ತೇನೆ. ಪ್ರೆಸಿಡೆಂಟ್ ಏನ್ ಬೇಡ ನಮಗೆ, ಮತ್ತೆ ಇನ್ನೊಂದು ಪ್ರಾಬ್ಲಮ್ ಅಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಎಲ್ಲ ಮಾಡ್ಬಿಡಲ್ವಾ. ನನಗೆ ಪ್ರೆಸಿಡೆಂಟ್ ಬೇಡ, ನಾನು ಮೆಂಬರ್ ಆಗಿ ಜಾಯ್ನ್ ಆಗ್ತೇನೆ. ನಿಮ್ಮ ಏನು ಈ ಒಳ್ಳೆ ಕೆಲಸ ಮಾಡಿ ನಂದು ಒಂದು ಕೈ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಈ ಶುಭ ಸಂದರ್ಭದಲ್ಲಿ ಏನು ಒಳ್ಳೆ ಮನಸ್ಸು ಇಟ್ಕೊಂಡು ಇವತ್ತು ಬರ್ತಿದ್ರಿ. ನಾನು ಒಂದೇ ಮಾತಾಡೋದು, ನಿಮ್ಮೆಲ್ಲರಿಗೂ 5ನೇ ಕ್ಲಾಸ್ ಒಂದು ಪಾಠ ಹೇಳಿದ್ದಾರೆ. ಏನ್ ಹೇಳಿ? ನರಿ ಮತ್ತು ದಕ್ಷಿ ತೋಟ ಪ್ರತಿಯೊಬ್ಬರಿಗೂ ಜ್ಞಾಪಕ ಇರಲಿ. ಸಿಗ್ದವ್ರಿಗೆ ಸಿಹಿ ಅಂತಾರೆ, ಸಿಗದವ್ರಿಗೆ ಹುಳಿ ಅಂತಾರೆ. ಬ್ಯೂಟಿ ಆಫ್ ಲೈಫ್. ಸಿಗ್ದವ್ರಿಗೆ ಸಿಹಿ ಅಂತಾರೆ, ಇಲ್ಲವ್ರಿಗೆ ಹುಳಿ ಅಂತ ಕರೀತಾರೆ. ಇದೆಲ್ಲರೂ ಗೊತ್ತಿರ್ತಕ್ಕಂಥ. ಯಾವ ವ್ಯಕ್ತಿಗೆ ಅನ್ಕೊಂಡಿದ್ ಸಿಗಲ್ಲ ನಮ್ಮ ಬಾಗ್ಲ ಅಂತ ಹೇಳ್ತಾರೆ. ಯಾರು ಸಿಕ್ತು ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಮೋರ್ ಕಂಗ್ರಾಚುಲೇಷನ್ಸ್ ಎಲ್ಲ ನನ್ನ ಈ ವರ್ಷದ ಏನು ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿದ್ರಿ. ನಿಮ್ಗೂ ನಾಳೆ ದಿವಸ ಅಧ್ಯಕ್ಷ ಪೋಸ್ಟ್ ಬರಲಿ, ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ನಿಮ್ಗೆ ಸಿಗ್ಲಿ. ಈಗಾಗಲೇ ಮೆಂಬರ್ ಏನು ಬಂದಿದ್ದೀರಿ, ಹೊಸ ಮೆಂಬರ್ಸ್ ಆಗಿದ್ರಿ, ನೀವು ಪರ್ಮನೆಂಟ್ ಮೆಂಬರ್ಸ್ ಆಗಿ, ಡೂಪ್ಲಿಕೇಟ್ ಮೆಂಬರ್ ಆಗೋದು ಬೇಡ, ನೀವು ಪರ್ಮನೆಂಟ್ ಮೆಂಬರ್ ಆಗಿ. ಯಾಕಂದ್ರೆ ಯಾವ ಮನುಷ್ಯ ದೊಡ್ಡ ವಿಷನ್ ಇಟ್ಕೊಂಡು ನೋಡ್ತಾನೆ ಅವ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಮನುಷ್ಯ ಶಾರ್ಟ್ ಕನ್ಸ್ ಇಟ್ಕೊಂಡು ಹೋಗ್ತಾನೆ ಅದು ಯಾರು ಏನು ಮಾಡೋಕ್ಕಾಗಲ್ಲ, ಶಾರ್ಟ್ ಆಗಿ ಹೋಗ್ಬಿಡ್ತಾರೆ. ಸೊ ಅದರಿಂದ ದೊಡ್ಡ ದೊಡ್ಡ ಕನ್ಸು ಕಾಣ್ತಾ ಬನ್ನಿ. ಈ ಮಗು ಯಾರು ಹೇಳ್ತೈತೆ ಅವಾಗಲೇ 88 ಹುಡುದು ಭಾರಿ ಖುಷಿ ಆಯ್ತು, ಇಷ್ಟು ಬೇಗ ವಯಸ್ಸು ಸಿಗ್ತಾಯ್ತ ಅಂತ. ಹುಟ್ಟಿದ್ 88 ಅಂತ ಹೇಳ್ತಲ್ಲ. ಸೊ ಯಾರು ಬರ್ಕೊಂಡು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳ ತುಂಬಾ ಖುಷಿ ಆಯ್ತು ಅವ್ರಿಗೋಸ್ಕರ. ಸೊ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಶುಭ ಸಂದರ್ಭಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಾನು ರೋಟರಿ ಕ್ಲಬ್ ಅಂತ ನಾಗರಾಜ್ ಸರ್ ಬಗ್ಗೆ ಕೇಳಿದ್ದೆ.
ಯಾಕಂದ್ರೆ ಅವ್ರು ತುಂಬಾ ಹೇಳಿದ್ರು. ಇನ್ನೊಂದು ಅವ್ರ ಬಗ್ಗೆ ಗೊತ್ತಿರಲಿ, ಫುಟ್ಬಾಲ್ ಅಸೋಸಿಯೇಷನ್ ಇದರಲ್ಲಿ ಕೂಡ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲಾ ಮಕ್ಕಳಿಗೂ ಬಾಸ್ಕೆಟ್ ಬಾಲ್, ಎಲ್ಲಾ ಮಕ್ಕಳಿಗೂ ಎಲ್ಲಾ ಡೆಲಿಗೇಟ್ ವರ್ಷ ಬಾಸ್ಕೆಟ್ ಬಾಲ್ ಟೂರ್ನಮೆಂಟ್ ನಡೆಸ್ತಾರೆ. ಅವ್ರ ಪ್ರೆಸಿಡೆಂಟ್ ಅವ್ರು ಇನ್ನೂ ಯಾವ್ದಾದ್ರು ಪ್ರೆಸಿಡೆಂಟ್ ಇದೆ ಸೀರಿಯಸ್ಲಿ ಗೊತ್ತಿಲ್ಲ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ಯುವ ಮಿತ್ರರು ದಯವಿಟ್ಟು ವೇದಿಕೆಗೆ ಬನ್ನಿ. ಅವಕಾಶ ಇದೆ. ಒಂದು ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ, ಯುವ ಮಿತ್ರರಿಗೆ ಅವಕಾಶ ನಿಮ್ಮ ಹತ್ರ ಹುಡ್ಕೊಂಡ್ ಬರಲ್ಲ, ಅವಕಾಶಗಳನ್ನ ನೀವು ಹುಡ್ಕೊಂಡು ಹೋಗ್ಬೇಕು. ನಾನು ಹುಡುಗಾಗ ಜಾಸ್ತಿ ಯುವ ಮಿತ್ರರಿಗೆ ಹೇಳ್ತೀನಿ, ಸಮಾಜ ಕಟ್ಟುವಂತ ಕೆಲಸ ಮಾಡ್ಬೇಕಂತಂದ್ರೆ ಅವಕಾಶಗಳನ್ನ ನಾವು ಹುಡ್ಕೊಂಡು ಹೋಗ್ಬೇಕು. ಎಲ್ಲೋ ಹುಟ್ಟಿರ್ತಕ್ಕಂಥ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನಾನು MLA ಆಗ್ತೀನಿ ಅಂತ ನಾನು ಕನಸು ಕಂಡಿಲ್ಲ, ಅದಲ್ವಾ, ಕನಸು ಕಂಡಿಲ್ಲ. ಬಟ್ MLA ಆಗಿದ್ದೀನಿ ಅಂತಂದ್ರೆ ಒಂದು ಸರ್ವಿಸ್ ಬೋರ್ಡಲ್ಲಿ ನನಗೆ ಒಂದು ಮಾತು ಗೊತ್ತಿರಲಿ, ನಾನು ಫಸ್ಟ್ ಸ್ಪೀಚ್ ಮಾಡಿದ್ದು ನನ್ನ ಒಂದು ವಿಷನ್ ಮುಳಬಾಗಿಲು ತಾಲೂಕು ಶೈಕ್ಷಣಿಕ ಕ್ಷೇತ್ರಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಒತ್ತು ಕೊಡ್ತೀನಿ ಅಂತ. ಇವತ್ತು ನನ್ನ ಸಾಧನೆ ಬಗ್ಗೆ 1 ವರ್ಷ ಏನೇನು ಮಾಡಿದ್ದೀನಿ ಅಂತ ನಾನು ಹೇಳಕ್ ಹೋದ್ರೆ ತುಂಬಾ ನಾನು ಒಂದು ಗೌರ್ಮೆಂಟ್ ಸ್ಕೂಲ್ ಓದೋ ಮಕ್ಕಳಿಗೆ ತುಂಬಾ ಅನುಕೂಲವನ್ನು ಮಾಡ್ಕೊಡ್ತಾ ಇದ್ದೀನಿ. ಹೊಸ ಬಿಲ್ಡಿಂಗ್ಸ್, ಹೊಸ ಎಜುಕೇಶನ್ಸ್. ಇವತ್ತು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ, ಡಿಗ್ರಿ ಕಾಲೇಜಲ್ಲಿ 8 ಕೋರ್ಸ್ಗಳನ್ನ ನಾವು ತಂದಿದ್ದೀವಿ. ನಾನು ಬರೋಕ್ಕಿಂತ ಮುಂಚೆ 1312 ಜನ ಮಕ್ಕಳಿದ್ರು. ಇವತ್ತು ಗವರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ 2300 ಮಕ್ಕಳನ್ನ ಇವತ್ತು ನಾವು ಇಂಪ್ರೂವ್ ಮಾಡಿದ್ವಿ. ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಸೊ ಒಂದು ಹೇಳ್ತೀನಿ, ಖಂಡಿತವಾಗ್ಲೂ ಬನ್ನಿ, ಒಂದು ಉತ್ತಮ ಸಮಾಜವನ್ನ ಕಟ್ಟೋಣ. ನಾವು ಆ ಪಕ್ಷ ಈ ಪಕ್ಷ ಅಂದೆ ಉತ್ತಮ ಸಮಾಜಕ್ಕೆ ಒಂದು ದಾರಿ ಮಾಡ್ಕೋಣ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನನ್ನ ಬರಮಾಡಿ ನನಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಡೆಲಿಗೇಟ್ಸ್ಗೆ ನಮಸ್ಕರಿಸುತ್ತಾ, ನಿಮ್ಮ ರೋಟರಿ ಕ್ಲಬ್ ಇನ್ನಷ್ಟು ಮುಂದೆ ಹೋಗ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೆ ಧನ್ಯವಾದ. ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಪಿನ್ನಾಕಕ್ಕಿಂತ ಮುಂಚೆ ಶಾಮೇಗೌಡರು ಮತ್ತು ನಮ್ಮ ರಘುಪತಿ ರೆಡ್ಡಿ, ನಮ್ಮ ನಾಗರಾಜ್ ಕಡೆ ಮತ್ತೆ ನಮ್ಮ ಪ್ರಭಾ ಕಡೆಯಿಂದ ಅಧ್ಯಕ್ಷರಿಗೆ ಒಂದು ಸನ್ಮಾನ ಇದೆ ದಯವಿಟ್ಟು. ಸೊ ನಮ್ಮ ಕಡೆಯಿಂದ ನಮ್ಮವ್ರಿಗೆ ಬರೋಂಗಿಲ್ಲ ಮತ್ತೊಬ್ಬ ಸದಸ್ಯರಾಗ್ತಾ ಇದ್ದಾರೆ. ಹರೀಶ್ ವಾಂಗೇನಹಳ್ಳಿ ಅವರು ದಯವಿಟ್ಟು It's my pleasure to induct the MLA sir to the Rotary family. This is the best example I can see of public, private and government cooperation, and I think we can do a great projects in Mulbagal with his blessings and with our cooperation all together as a teamwork. Thank you. So one more member is coming. Harish.